ನಾನು ಅಡುಗೆ ಮಾಡ್ತಾ ಇದ್ದೀನಿ ಮಟನ್ ಸಾರು. ಆಲ್ರೆಡಿ ನನ್ನ ಕಸಿನ್ ಬಂದ್ಬಿಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ಮಕ್ಕಳಂತೂ ಫುಲ್ ಅಂಡಾಡ್ಕೊಂಡು ಆಟಾಡ್ತಿದ್ದಾವೆ. ಹೆಂಗಿದೆ ಬಿರಿಯಾನಿ? ಹೆಂಗೆ ಶೌರ್ಯ 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 ಚೆನ್ನಾಗಿತ್ತಾ? ಶೌರ್ಯ ಶೌರ್ಯ ಡ್ಯಾನ್ಸ್ ಮಾಡಲ್ಲವ್ರೆ, ಬಾಸ್ ಮಾತಾಡ್ತಾ ಇಲ್ಲ. ದಿಸ್ ಈಸ್ ಅವರ್ ನ್ಯೂ ಇಯರ್ ಪಾರ್ಟಿ. ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಮನೇಲಿ ಈ ಥರ ಮಾಡೋಕ್ಕೆ ಇಷ್ಟ. ನಂಗೆ ಹೊರಗಡೆ ಹೋಗಿ ಜಟ್ಗಳ ಮಧ್ಯ ಮಾಡೋದು ಐ ಆಮ್ ನಾಟ್ ಕಂಫರ್ಟಬಲ್. ಅದಕ್ಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಸೊ ಇದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಈ ವ್ಲಾಗಲ್ಲಿ ನ್ಯೂ ಇಯರ್ಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಯೂಶಲಿ ನಾವು ನ್ಯೂ ಇಯರ್ ಮಾಡಲ್ಲ, ಯಾಕಂದರೆ ನಾನು ನಮ್ಮ ಅತ್ತೆ ಇಬ್ಬರೇ ಇರ್ತೀವಿ. ಪ್ರತಿ ವರ್ಷನೂ ನಾವು ಊಟ ಮಾಡಿ ಮಲ್ಕೋತೀವಿ. ಆಬ್ವಿಯಸ್ಲಿ ಗಂಡು ಮಕ್ಕಳು ಪಾರ್ಟಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ, ನಮ್ಮ ಮಾವ ಅವ್ರ ಫ್ರೆಂಡ್ಸ್ ಜೊತೆ, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ. ಸೊ ನಾನು ಈ ಸರಿ ಸುಮ್ಮನೆ ಕರೆದೆ ನನ್ನ ಕಸಿನ್, ಆ್ಯಕ್ಚುಲಿ ನ್ಯೂ ಇಯರ್ ಮಾಡೋಣ ಬಾ ಅಂತ. ಅವ್ರು ಬರ್ತಾ ಇದ್ದಾರೆ. ನಂಗೆ ಖುಷಿ ಇದೆ ದಟ್ ನನ್ನ ಕಸಿನ್ ಮತ್ತು ಮಕ್ಕಳು ಬರ್ತಾ ಇದ್ದಾರೆ ಅಂತ. ಮತ್ತು ಅಮ್ಮನೂ ಕರೆದೆ ನ್ಯೂ ಇಯರ್ ಮಾಡೋಣ ಈ ಸತಿ ಅಂತ. ನಮ್ಮಮ್ಮ ಬರಲ್ಲ, ಫಸ್ಟ್ ಬರ್ತೀನಿ ಅಂದರು, ಬಟ್ ಆಮೇಲೆ ಹುಷಾರಿಲ್ಲ, ಬರಲ್ಲ, ಜಾನ್ 1 ಅಂದರೆ ನಾಳೆ ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅವರು ಪೂಜೆ ಎಲ್ಲ ಮಾಡಬೇಕು ಅಂತ. ಬಟ್ ಅದಕ್ಕೆ ಕೋಪ ಮಾಡ್ಕೊಂಡು ಕಟ್ ಮಾಡಿದ್ದೀನಿ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಮತ್ತು ನನ್ನ ಕಸಿನ್ನು ಮತ್ತು ಅವ್ರಿಗೆ 2 ಮಕ್ಕಳು ಬರ್ತಾ ಇದ್ದಾರೆ. ಸೊ ಮಕ್ಳು ಇರ್ತಾರೆ, ನನ್ನ ಮಗ ಇರ್ತಾನೆ, ನಾವು ನಮ್ಮ ಅತ್ತೆ ಎಲ್ಲ ಇರ್ತೀವಲ್ಲ. ಅದರಿಂದ ನಾನು ಸಿಂಪಲಾಗಿ ಕೇಕನ್ನು ಕಟ್ ಮಾಡೋಣ, ನಾನ್ ವೆಜ್ ಏನಾದ್ರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಮಟನ್ ಮತ್ತು ಚಿಕನ್ ತಂದ್ಕೊಟ್ಟು ಹೋಗಿದ್ದಾರೆ. ನಾನು ಮಟನ್ ಸಾರು, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ಇದ್ದೀನಿ. ಇವಾಗ ಸದ್ಯಕ್ಕೆ ಒಬ್ಬಳೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 o'clock ಆಯಿತು, ಇನ್ನೂ ಮನೆಗೆ ಬಂದಿಲ್ಲ ಯಾರೂ. ಅವ್ರಿಗೆ ವೆಯ್ಟಿಂಗು. ಅವ್ರು ಬರೋ ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಡುಗೆಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಈ ಸಲ ಏನೇನೆಲ್ಲ ಮಾಡ್ತೀವಿ, ಹೆಂಗೆಲ್ಲ ಇರುತ್ತೆ ನೋಡೋಣ. ಬಟ್ ನನಗೇನು ನ್ಯೂ ಇಯರ್ ಮಾಡಬೇಕು, ಲೇಟ್ ನೈಟ್ ತನಕ ಎದ್ದಿರಬೇಕು, ಐ ಆಮ್ ನಾಟ್ ಎ ನೈಟ್ ಪರ್ಸನ್. ಸೊ ನನಗೆ ಲೇಟಾಗೆಲ್ಲ ಎದ್ದಿರೋದೆಲ್ಲ ಇಷ್ಟ ಇಲ್ಲ. ಮತ್ತು ನನಗೆ ಮನೆ ತುಂಬ ಕಂಫರ್ಟಬಲ್ಲು. ನನಗೆಲ್ಲೂ ಹೋಗಿ ಪಾರ್ಟಿ ಮಾಡೋದು ಅದೆಲ್ಲ ಇಷ್ಟನೂ ಆಗಲ್ಲ. ಮತ್ತು ಮನೆಯವ್ರ ಜೊತೆ ಇರೋದಕ್ಕೆ ನಂಗೆ ತುಂಬ ಇಷ್ಟ. ಅದರಿಂದ ನಾನು ಮನೆಯವ್ರ ಜೊತೆ ಈ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೆಂಗೆ ಬರುತ್ತೆ ಅಂತ. ಅದಕ್ಕೆ ಮಕ್ಕಳೆಲ್ಲ ಇದ್ದಾರೆ ಅಂತ ಕೇಕ್ ತರಿಸಿಟ್ಟಿದ್ದೀನಿ, ಸುಮ್ಮನೆ ಕೇಕ್ ಕಟ್ ಮಾಡೋಣ ಅಂತ. ಗೊತ್ತು ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ, ನಾವು ಅವತ್ತೇ ಜೋರಾಗಿ ಹಬ್ಬ ಮಾಡೋದು. ಬಟ್ ನ್ಯೂ ಇಯರ್ ಮಕ್ಕಳು ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ. ಮತ್ತು ಒಂದು ಫ್ಯಾಮಿಲಿಗೆ ಒಂದು ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ. ನಮ್ಮ ಅತ್ತೆ ನಾವು ಮಾತ್ರ ಇರ್ತೀವಲ್ಲ, ನಾವು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಹೆಂಗೆ ಬರುತ್ತೆ. ಈ ವಿಡಿಯೋದಲ್ಲೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಹೆಂಗೆಲ್ಲ ಇರುತ್ತೆ ಅಂತ. ಬನ್ನಿ, ನನ್ನ ಕಸಿನ್ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಸದ್ಯಕ್ಕೆ ನಾನು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇರೋದ್ರಿಂದ ಇವಾಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇನ್ನೇ ನನ್ನ ಕಸಿನ್ ಬರ್ಬೋದು ಒಂದು 10-15 ಮಿನಿಟ್ಸಲ್ಲಿ. ಸೊ ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನಾನು ಅಡುಗೆಗೆ ಏನೆಲ್ಲ ಬೇಕು ಅದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇರ್ತೀನಿ. ಸೊ ನನ್ನ ಕಸಿನ್ ಬಂದಮೇಲೆ ಸಿಗ್ತೀನಿ ನಾನು ನಿಮಗೆ. ಆಯ್ತು ಗೈಸ್, ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಮಟನ್ ಸಾರು. ಆಲ್ರೆಡಿ ನನ್ನ ಕಸಿನ್ ಬಂದ್ಬಿಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ಮಕ್ಕಳಂತೂ ಫುಲ್ ಅಂಡಾಡ್ಕೊಂಡು ಆಟಾಡ್ತಿದ್ದಾವೆ. ಹಾಯ್ ಮಾಡ್ರಿ. ಹಾಯ್ ಅದೇ ಚಿನಿ ಒಂದನ ಹಾಯನು. ಅಲ್ಲಿ ನಮ್ಮಮ್ಮ ಬರಲ್ಲ ಅಂದ್ಬಿಟ್ಟು ಫೈನಲಿ ಸರ್ಪ್ರೈಸ್ ಕೊಟ್ಟವ್ರೆ, ಬಂದವ್ರೆ. ಮಕ್ಕಳು ನೋಡ್ಕೊಳಮ್ಮ ಅಂದರೆ ಫೋನ್ ನೋಡ್ತಾ ಇದೆಯಾ? ಏನಕ್ಕೆ ಬರಲ್ಲ ಅಂದ್ಬಿಟ್ಟು ಬಂದಿದ್ಯಾ? ಜೋರಾಗಿ ಮಾತಾಡಮ್ಮ. ಹೌದಾ? ನನಗಂತೂ ಮನೆ ಹಿಂಗೆ ತುಂಬಿದ್ರೆ ಫುಲ್ ಖುಷಿ. ಸುಷ್ಮಾ ಕರೆದಿದ ತಕ್ಷಣ ಬಂದ್ಬಿಟ್ಟಿದ್ಯಾ, ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಹೆಂಗನ್ಸ್ತಾ ಇದೆ ಅಕ್ಕನ ಮನೆಗೆ ಬಂದು? ಡೈಲಾಗ್ ಅಲ್ಲ ತಾನೇ, ಜೋರಾಗಿ ಮಾತಾಡ್ಬೇಕಮ್ಮ. ಇಲ್ಲಿ ನನ್ನ ಮಕ್ಕಳು ನೋಡಿ ಚೆನ್ನಾಗಿ ಆಡ್ತವ್ರೆ. ಅಲ್ಲಿ ಬಟ್ಟೆ ಏನು ಗುಡ್ಡ ಹಾಕಿದ್ದೀನಿ ಅನ್ಕೋಬೇಡಿ, ಅದು ಒಣಗಿರೋದು ತಂದಿಟ್ಟಿದ್ದೀನಿ, ಇವಾಗ ಮಡ್ಚಿಡ್ತೀನಿ.
ಆಮೇಲೆ ಗಲೀಜು ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಸೊ ಇವಾಗ ಅಡುಗೆ ಕಂಟಿನ್ಯೂ ಮಾಡ್ತೀನಿ ನಾನು, ಮತ್ತೆ ಸಿಗ್ತೀನಿ ನಾನು ನಿಮಗೆ. ಗೈಸ್ ಅಡುಗೆ ಎಲ್ಲ ಆಯಿತು, ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹೆಂಗಿದೆ ಬಿರಿಯಾನಿ? ಹೆಂಗಿದೆ ಸುಷ್ಮಾ ಬಿರಿಯಾನಿ? ಬೇಗ ಇವಾಗಲೇ ಮಾಡು, ಕ್ಯಾಮ್ರಾದಲ್ಲೇ ನೀನು ಮಾಡ್ಬೇಕು ಇವಾಗ. ಚಿಂಟು ಹೆಂಗಿದೆ? ಹೆಂಗಿದೆ ವಂದನಾ? ಸೂಪರಾಗೈತಾ? ಚಿನ್ನಿ ಚೆನ್ನಾಗೈತಾ? ಹಾಂ ಥ್ಯಾಂಕ್ ಯು. ಹಾಂ ನಾನು ಚೆನ್ನಾಗೈತೆ. ಹೇಳು ಸುಷ್ಮಾ ಬೇಗ, ಇನ್ನೂ ಇಟ್ಟಿದ್ದೀನಿ, ತಿಂದು ಹೇಳಬೇಕು. ನಿಜ ಹೇಳಬೇಕು, ಕರೆಕ್ಟಾಗಿ ರಿವ್ಯೂ ಕೊಡಬೇಕು. ನಿಜ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಸೊ ಊಟ ಎಲ್ಲ ಆದಮೇಲೆ ಸಿಗ್ತೀವಿ. ಗೈಸ್ ಊಟ ಎಲ್ಲ ಆಗಿ ಇವಾಗ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂತಿತ್ತವಲೆ ಮಾಡ್ತವ್ರು ಇವರು. ಅವರು ಯಾಕೋ ಫುಲ್ ಮುಚ್ಕೊಂಡು ಕೂತವ್ರೆ, ಚಳಿ ಚಳಿ ಅಂತ. ಅಲ್ಲಿ ಇನ್ನೊಬ್ರು ನಾಚ್ಕೊಂಡು ಕೂತವ್ರೆ. ಡ್ಯಾನ್ಸ್ ಮಾಡಿ ಸುಷ್ಮಾ ಅವರೇ, ಸುಷ್ಮಾ ಅವರೇ ಡ್ಯಾನ್ಸ್ ಮಾಡಿ. ಇದೊಂದು ಮಗ ನಿದ್ದೆ ಬಂದು ವಾಲಾಡ್ತೈತೆ. ಇಲ್ಲಿ ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏ ಡಮ್ ಅನ್ಸ್ಬೇಡ. ಟೈಮು 11:15 ಆಗಿದೆ. ಸೊ ಆಲ್ಮೋಸ್ಟ್ ಇನ್ನು ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ನಾವು ಕೇಕ್ ಕಟ್ಟಿಂಗಿಗೆ. ಸೊ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಕೇಳೋಣ. ಸುಷ್ಮಾ ಹೆಂಗಿತ್ತು ಬಿರಿಯಾನಿ ಮತ್ತು ಸಾರು ಕಬಾಬ್? ಜೋರಾಗಿ ಹೇಳಬೇಕು, ವಾಯ್ಸ್ ಹೋಯ್ತು. ಹೇಳು ಸುಷ್ಮಾ. ಚೆನ್ನಾಗಿತ್ತಾ? 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ಸುಮ್ಮನೆ ಹೇಳ್ಬಾರ್ದು. ಹೆಂಗಿತ್ತಮ್ಮ? ಇಲ್ಲಿ ಇನ್ನ ಕಬಾಬ್ ಇಟ್ಕೊಂಡಿದ್ದಾರೆ, ತಿಂತವ್ರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಮ್ಮ? ತಲೆ ಕೂದ್ಲಿಂಗ್ ಮಾಡ್ಕೊಳಮ್ಮ. 10ಕ್ಕೆ 12. ಅಷ್ಟು ಚೆನ್ನಾಗಿತ್ತಾ? ಥ್ಯಾಂಕ್ ಯು ಮಾಮ್. ಹೆಂಗಿತ್ತಮ್ಮ? ನಿಜ ಚೆನ್ನಾಗಿತ್ತಾ? ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ? ಔಟ್ ಆಫ್ ಔಟಾ? ಸೊಸೆನೆಲ್ಲೂ ಬಿಟ್ಕೊಡಲ್ಲ ನಮ್ಮ ಅತ್ತೆ. ಹಾಂ ಚೆನ್ನಾಗಿತ್ತೇನವ ಬಿರಿಯಾನಿ? ಎಷ್ಟು ಕೊಡ್ತೀಯವ? 10ಕ್ಕೆ 3 ಕೊಡ್ತೀಯನವ? ಥ್ಯಾಂಕ್ ಯು ಬಂಗಾರಿ. ಆಯ್ತು ಚಿಂಟು ಹೆಂಗಿತ್ತು ಬಿರಿಯಾನಿ? 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 20 ಕೊಡ್ತೀಯಾ? ಥ್ಯಾಂಕ್ ಯು. ಚಿನಿ ಚೆನ್ನಾಗಿತ್ತಾ? ಶೌರ್ಯ 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 ಚೆನ್ನಾಗಿತ್ತಾ? ಶೌರ್ಯ ಶೌರ್ಯ ಡ್ಯಾನ್ಸ್ ಮಾಡಲ್ಲವ್ರೆ ಬಾಸ್, ಮಾತಾಡ್ತಾ ಇಲ್ಲ. ಅಯ್ಯೋ ಅಯ್ಯೋ ರೋಚಿಗೆ ಎದ್ಬಿಟ್ಟವ್ರೆ ಮಕ್ಳುಗಳು. ಅಯ್ಯೋ 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 ಚಿಂಟು ಏನದು? ನನ್ನ ಮಗ ನೋಡ್ರಿ, ಅವ್ರು ಮಾಡೋ ಸ್ಟೆಪ್ ಮಾಡಕ್ಕೆ ಹೋಯ್ತವ್ರಿ. ಸೂಪರ್ ಸೂಪರ್ ಸೂಪರ್. ಒಂದಲ್ಲ ನೀನು ಮಾಡ್ಬಾ. ಹಾಂ ಮಾಡಿ 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 ಮಾಡಿ. ಏಯ್ 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 ವಂದನ. ಏ ಸೂಪರ್ ಸೂಪರ್ ಸೂಪರ್. ಬಾರವ ಬಂಗಾರಿ ಮಾಡವ. ನಮ್ಮ ಹುಡುಗಿ ಒಳ್ಳೆ ಹುಡುಗಿ, ಚೆನ್ನಾಗಿ ಮಾಡುತ್ತೆ. ಏಯ್ ವಂದನ ಬಂತು, ವಂದನ ಬಂತು. ಸೂಪರ್ ಸೂಪರ್. ಚಪ್ಪಾಳೆ ತಟ್ಟಿ ಎಲ್ಲರೂ ನಮ್ಮ ಮಕ್ಕಳಿಗೆ. ನಮಗಿದೆ ಖುಷಿ ಗೈಸ್. ನಮಗೆ ಆಚೆ ಎಲ್ಲ ಹೋಗಿ ಪಾರ್ಟಿ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ನನ್ನ ಮಕ್ಕಳು ನೋಡಿದ್ರೇ ಖುಷಿ. ಸೊ ನಾವು ಮನೇಲೇ ನೆಮ್ಮದಿಯಾಗಿ ಖುಷಿಯಾಗಿ ಪಾರ್ಟಿ ಮಾಡ್ತಾಯಿದ್ದೀವಿ. ದಿಸ್ ಈಸ್ ಅವರ್ ನ್ಯೂ ಇಯರ್ ಪಾರ್ಟಿ. ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಮನೇಲಿ ಈ ಥರ ಮಾಡೋಕ್ಕೆ ಇಷ್ಟ. ನಂಗೆ ಹೊರಗಡೆ ಹೋಗಿ ಜಗಳ ಮಧ್ಯ ಮಾಡೋದು ಐ ಆಮ್ ನಾಟ್ ಕಂಫರ್ಟಬಲ್. ಅದಕ್ಕೆ
ಇದ್ರಲ್ಲಿ ಸಿಗೋ ಖುಷಿ ನಂಗೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಕರೆಕ್ಟಾಗಿ 12 o'clock ಆಯ್ತು. ಇವಾಗ ಎಲ್ಲರ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನೋಡಿ ನಮ್ಮ ಮನೆ ಹತ್ರ ಎಲ್ಲ ಪಟಾಕಿ ಹೊಡಿತಾ ಇದಾರೆ ಆಲ್ರೆಡಿ. ಅವ್ರ ನಮ್ಮ ಮಾವ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಅಂತ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನಮ್ಮ ಮಾವಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ತಾತ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ತಾತ. ಹ್ಯಾಪಿ ನ್ಯೂ ಇಯರ್. ಅವ್ನು ಕೇಕ್ ಒಳಗಡೆ ಕೇಕ್ ತಿನ್ಬೇಕಂತ ಬರ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್. ಕೇಕ್ ತಿನ್ಬೇಕಂತ ಅವನು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಆಮೇಲೆ ಮಕ್ಕಳಿಗೆ ಈ ಕಡೆ ಬಾಬಾ ಕಡಿ ಹ್ಯಾಪಿ ನ್ಯೂ ಇಯರ್. ಈಗ ನೋಡಿ ಎಷ್ಟಾಗಲ್ಲ ಬಾಯ್ಬಿಡ್ತೈತಿ. ಚೂರು ಕೊಡಕ್ಕ. ನಾನು ಕೊಡಿಯಲ್ಲಕ್ಕ. ಹ್ಯಾಪಿ ನ್ಯೂ ಇಯರ್. ನೋಡಿ ಹೆಂಗಾಡ್ತವ್ರೆ. ಈ ನ್ಯೂ ಇಯರ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರು ಇವು ಸುಮಾರು 2026 ದೇವ್ರ ಆಯುರಾಗಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಆಶಿಸ್ತೀನಿ. ನಾನು ಏನೇನು ಹೇಳ್ತೀಯಮ್ಮ? 2026 ನೋಡೋರಿಗೆ ಪರವಾಗಿಲ್ಲ ವರ್ಷಕಡ್ಡೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ, ಕಾಪಾಡ್ಲಿ. ಥ್ಯಾಂಕ್ ಯು. ಸುಷ್ಮಾ ಏನಾರು ಇದೆಯಾ ಹೇಳಕ್ಕೆ? ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಕ್ಕ. ಎಲ್ಲ ಹೇಳೋದಂದ್ರೆ ದೇವ್ರ ಎಲ್ರಿಗೂ ಆಯಸ್ಸು ಚೆನ್ನಾಗಿರ್ತೀವಿ. ಓಕೆ ತಗೋ ಸುಷ್ಮಾ ಹಿಡ್ಕೊ. ಏನಾಯ್ತು? ದೇವ್ರ ಆರೋಗ್ಯ, ಐಶ್ವರ್ಯ, ಸುಖ ಎಲ್ಲ ಸ್ವಂತ ಮನೆ ಹಾಕಿ ಒಳ್ಳೇದವಳಿ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆರೋಗ್ಯ ಇರಲಿ, ಚೆನ್ನಾಗಿ ಬರೀ ಎಲ್ರು ಖುಷಿ ಖುಷಿಯಾಗಿರ್ಲಿ. ಸುಷ್ಮಾ ಸುಷ್ಮಾ ಹ್ಯಾಪಿ ನ್ಯೂ ಇಯರ್. ಸುಷ್ಮಾ ದೇವ್ರ ಒಳ್ಳೇದ್ ಹ್ಯಾಪಿ ನ್ಯೂ ಇಯರ್. ಸೂಪರ್ ಸೂಪರ್ ಸೂಪರ್. ಹೇಳ್ಕೊ ಸುಷ್ಮಾ. ಹೊಡಿಯಲ್ಲ ಇದೆ ಇವಾಗ ಆದ್ಮೇಲೆ. ಸುಷ್ಮಾ ಹಿಡ್ಕೊ. ಆರೋಗ್ಯ ಕೊಡ್ಲಿ ಅಮ್ಮ ದೇವ್ರು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025. ಯಾರ್ಯಾರಿಗೆಲ್ಲ ಸ್ವಲ್ಪ ಬೇಜಾರಂತ ಇತ್ತು ಅದನ್ನೆಲ್ಲ ಒಂದು ಪಾಠ ಅಂತ ತಿಳ್ಕೊಳ್ಳಿ. 2026 ಎಲ್ರಿಗೂ ಒಳ್ಳೇದಾಗೇ ಆಗುತ್ತೆ. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೇದಾಗ್ಲಿ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಎಲ್ಲ ಖುಷಿ ಖುಷಿಯಾಗಿ ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು ಅಷ್ಟೇ. ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡೋ ಸ್ಟ್ರೆಂತ್ ಇರ್ಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು, ಎಲ್ಲ ಚೆನ್ನಾಗುತ್ತೆ. ಆಲ್ ದ ಬೆಸ್ಟ್. ನಗ್ನಾಗ್ತಾ ಇರಿ, ಪಾಸಿಟಿವ್ ಆಗಿ. ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ನಮ್ಮ ಫ್ಯಾಮಿಲಿ ಮತ್ತೆ ನಮ್ದು ಸಿಂಪಲ್ ಆಗಿರೋ ನ್ಯೂ ಇಯರ್ ಪಾರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಆದಷ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. Thank you everyone. Once again, Happy New Year. Happy New Year. Love you. Bye bye. Bye bye. Bye bye. Bye malu. Bye bye. Bye madri. Bye. I love you Anu. Okay. Bye bye. Bye bye. bye bye.